2007ರಲ್ಲಿ ಮಂಡ್ಯ ವೈದ್ಯಕೀಯ ಮಹಾವಿಶ್ವವಿದ್ಯಾಲಯದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸಿದರು. ಸಲ್ಲಿಸಿದ ಅನನ್ಯ ಸೇವೆಗಾಗಿ ಧಾರವಾಡದ ಪ್ರತಿಷ್ಠಿತ ಸಂಸ್ಥೆಯು ಅವರನ್ನು ಪದ್ಮಭೂಷಣ ಪ್ರಶಸ್ತಿಯಿಂದ ಗೌರವಿಸಿದೆ. ಇದಲ್ಲದೆ ತವರೂರು ಸನ್ಮಾನ ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳ ಗೌರವ ಹಾಗೂ ಪುರಸ್ಕಾರಗಳು ಇವರ ಪಾಲಾಗಿದೆ. ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರೂ ಧನ್ಯವಾದಗಳು ಹೇಳ್ತಾ ಹಾಗೂ ಮೇಡಮ್ ಮಾತಾಡಬೇಕಾದ್ರೆ ಹೇಳಿದ್ರು 4 ಜನ ಸೀನಿಯರ್ಸ್ ನೃತ್ಯ ಶಾಲೆಯಲ್ಲಿ ಸತತ 4ನೇ ವಾರ್ಷಿಕೋತ್ಸವ ಇದೆ. ಅದರಲ್ಲಿ 12 ಪಾಸ್ಔಟ್ ಆಗಿರೋದ್ರಿಂದ ತುಂಬಾ ಹೆಮ್ಮೆ ಅನಿಸುತ್ತೆ. ಇನ್ನು ಅನೇಕ ಜನರಿಗೆ ಮಕ್ಕಳಿರ್ಬೋದು, ಅದೇ ರೀತಿಯಾಗಿ ಪಾಲ್ಗೊಂಡು ಇನ್ನೂ ಅನೇಕ ನೃತ್ಯ ಶಾಲೆ ಧನ್ಯವಾದ. ಹಾಗೂ ಇವತ್ತು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಂಥ ಚೇತನ್ ಸರ್ ಹಾಗೂ ವಿಷಯ ರವಿರಾವ್ ಅವರು ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರವಿದೆ. ಇವತ್ತು ಕಾರ್ಯಕ್ರಮಕ್ಕೆ ಎಷ್ಟು ಅಚ್ಚುಕಟ್ಟಾಗಿದೆ. ಯೂಶಲಿ ಸಹ ಎಷ್ಟೊಂದು ಕಾರ್ಯಕ್ರಮ ಓದಿದ ಸಂದರ್ಭದಲ್ಲಿ 5 ಗಂಟೆ ಕಾರ್ಯಕ್ರಮ ಶುರು ಆಗಬೇಕು ಅಂತ ಅಂದರೆ 6:30 7 ಗಂಟೆ ಆಗುತ್ತೆ. ಬಟ್ ಈ ಒಂದು ಕಾರ್ಯಕ್ರಮ 4:45 ಒಂದು ಸ್ಟೇಟಸ್ ಕಾಲ್ ಮಾಡಿ ಸರ್ ಎಲ್ಲ ಬಂದಿದೆ, ರನ್ನಿಂಗ್ ಬಂದಿದೆ, ದಯವಿಟ್ಟು ಬೇಗ ಒಂದು 10 ನಿಮಿಷದಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ. ಸೊ ಅಷ್ಟು ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಯಾಕಂದರೆ ಈ ಒಂದು ನೃತ್ಯ ಚೇತನ ಕಲಾ ಶಾಲೆ ಹಾಗೂ ಈ ಒಂದು ಡಿಸಿಪ್ಲಿನ್ ಅಲ್ಲಿ ಏನು ಹೇಳ್ತಾರೆ ಅಂತ ಇಲ್ಲಿ ಕಲ್ತ್ಕೊಂಡಾಗ ಒಂದು ಎರಡನೇದು ಇಬ್ಬರು ಅತಿ ಹೆಚ್ಚು. ಯಾಕಂದ್ರೆ ಮೊದಲನೇ ಬಾರಿ ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಇಂಟ್ರಡಕ್ಷನ್ ಕೊಟ್ಟಿರೋದು ಪ್ರದೀಪ್ ಕುಮಾರ್ ಎದುರಿಸ್ತಾರೆ. ಗಾಂಧಿ ಒಂದು ಅನನ್ಯ ಆರ್ಟ್ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಅದ್ರ ಬಗ್ಗೆ ಮಾತಾಡಿಸ್ತಾರೆ. ಸೊ ಅಂಥವ್ರ ಜೊತೆಗೆ ಹಾಗೂ ಜೊತೆ ಇಬ್ಬರು ಸಾಹಿತಿಗಳು ಇಲ್ಲಪ್ಪ ನನಗೇನಪ್ಪ ನೃತ್ಯ ಚೇತನ ಶಾಲೆ ನನ್ನೇನಂತ ವೈದ್ಯರಾಗಿ ಈ ಒಂದು ನೃತ್ಯ ಕಲಾ ಬಗ್ಗೆ ನನ್ನ ಬಗ್ಗೆ ಅಷ್ಟು ಕ್ಲಾಸಿಕಲ್ ಡ್ಯಾನ್ಸ್ ಭರತನಾಟ್ಯ ಇರ್ಬೋದು ಅದ್ರ ಬಗ್ಗೆ ಏನು ಮಾತಾಡಬೇಕು. ಇಬ್ಬರು ಅತಿ ಹೆಚ್ಚು ಸಾಹಿತಿಗಳು ಚೆನ್ನಾಗಿ ಮಾತಾಡ್ತಾರೆ. ನಾವು ವೈದ್ಯರು ಏನು ಮಾತಾಡೋದು ಅಂತ ಅಂದ್ಕೊಂಡೆ. ಸೊ ಈ ಒಂದು ಸಂದರ್ಭದಲ್ಲಿ ನೃತ್ಯ ಹಾಗೂ ಒಂದು ವೈದ್ಯರಾಗಿ ಏನು ದೈಹಿಕವಾಗಿ ಮಾನಸಿಕವಾಗಿ ಯಾವ ರೀತಿಯಾದ ಪರಿಣಾಮ ಬೀಳುತ್ತೆ ಅಂತ ಒಂದು ನಡೆಸ್ತೀನಿ. ಹಾಗೆ ನೋಡ್ಕೊಂಡು ನಮ್ಮ ಶ್ರೀಮತಿಯವರು ಅವರು ಜೂನಿಯರ್ ಕ್ಲಾಸಿಕಲ್ ಡ್ಯಾನ್ಸ್ ಮಾಡಿದ್ರು, ಏನೇನೇನು ಆಗ್ಬೋದು ಅಂತ ನೋಡ್ಕೊಂಡೆ. ಸೊ ಈ ಒಂದು ನೃತ್ಯ ಮಾಡೋದ್ರಿಂದ ದೈಹಿಕವಾಗಿ ಏನೊಂದು ಫಿಸಿಕಲ್ ಸ್ಟ್ರೆಂತ್, ಮಾಂಸಖಂಡಗಳಿರ್ಬೋದು, ಸ್ನಾಯುಗಳಿರ್ಬೋದು, ಆ ಒಂದು ಫಿಸಿಕಲ್ ಸ್ಟ್ರೆಂತ್ ಇರುತ್ತೆ. ಅದೇ ರೀತಿಯಾದ ಒಂದು ಕಾನ್ಫಿಡೆನ್ಸ್ ಲೆವೆಲ್. ಯಾಕಂದ್ರೆ ಇಬ್ರು ಬಂದ್ರು ಒಂದು ಏನೊಂದು ಫಸ್ಟ್ ಒಂದು ಇನ್ವೊಕೇಶನ್ ಸಾಂಗ್ ಮಾಡಿದಂತ ಎಷ್ಟು ಕಾನ್ಫಿಡೆನ್ಸ್, ಆ ಒಂದು ಕಾನ್ಫಿಡೆನ್ಸ್ಗೆ ನೃತ್ಯ ಶಾಲೆ ಕಾನ್ಫಿಡೆನ್ಸ್ ವೇದಿಕೆ ಹಂಚ್ಕೊಳ್ಳೋದಕ್ಕೆ, ಧೈರ್ಯವಾಗಿ ಮಾತಾಡೋದಕ್ಕಿರ್ಬೋದು, ಧೈರ್ಯವಾಗಿ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡೋದಕ್ಕಿರ್ಬೋದು, ಎಕ್ಸ್ಪ್ರೆಷನ್ಸ್ ಇರ್ಬೋದು, ಎಮೋಷನ್ಸ್ ಇರ್ಬೋದು, ಡಿಸಿಪ್ಲಿನ್ ಇರ್ಬೋದು. ಅದೇ ರೀತಿಯಾದ ಒಂದು ಸ್ಟ್ರೆಸ್ ಲೆವೆಲ್ ಏನು ಎಂಡಾರ್ಫಿನ್ಸ್ ಅಂತ ಹೇಳ್ತೀವಿ, ಆ ಒಂದು ಹಾರ್ಮೋನ್ಸ್ಗಳು ಈ ಒಂದು ನೃತ್ಯ ಮಾಡುವುದರಿಂದ ಅದು ಉತ್ಪತ್ತಿ ಆಗಿದ್ದ ಸಂದರ್ಭದಲ್ಲಿ ಆ ಒಂದು ಸ್ಟ್ರೆಸ್ ಲೆವೆಲ್ ಕಮ್ಮಿ ಮಾಡುತ್ತೆ. ಅನೇಕ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಒಂದು ಫಿಸಿಕಲ್ ವೆಲ್ಬೀಯಿಂಗ್, ದೈಹಿಕವಾಗಿ ಮಾನಸಿಕವಾಗಿ ಅನೇಕ ಪರಿಣಾಮಗಳಿರುತ್ತೆ ಅಂತ ಒಂದು ಜಸ್ಟ್ ಇದೊಂದು ನೋಡಿಕೊಂಡು ನಮ್ಮ ಶ್ರೀಮತಿಯವರು ಹೇಳಿದ್ರು ಇದನ್ನು ಮಾತಾಡಿ ಅಂತ. ಸೊ ಆ ಒಂದು ಅನೇಕ ಅನುಕೂಲತೆಗಳು ಈ ಒಂದು ನೃತ್ಯ ಮಾಡುವುದರಲ್ಲಿ ಇದೆ ಅಂತ ನಾನು ಇವತ್ತು ತಿಳ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನ ಮಾಡಿ ಒಂದೆರಡು ಮಾತಾಡೋದಕ್ಕೆ ಹೇಳ್ಕೊಟ್ಟಂತ
ಬಿಡಿಯಾಗಿದೆ, ಡಾಕ್ಟರ್ ಮನೋಹರ್ ಅವರು ಬಿಡಿಯಾಗಿದೆ. ಇವತ್ತು ಫಿಲಂ ನೋಡ್ತಾ ಒಂದೇ ಒಂದು ಡೈಲಾಗ್ ಕೇಳಿದೆ, ನೀನು ಸೊಸೆ ಆಗ್ಬೇಡ, ಹಿಟ್ಟು ಬಾಗಿಲಾಗಬೇಡ ಅಂತ. ಈಗಾಗಲೇ ಇಬ್ರು ಸಾಕಷ್ಟು ಹೇಳಿದ್ರು, ಕೊನೆಯವರು ಒಂದಿಷ್ಟು ಉಳಿಸ್ಬೇಕು. ನಾನು ಮಾತಾಡೋದು ನೀವು. ಭರತನಾಟ್ಯ ಅನ್ನೋದು ಒಂದು ದೈಹಿಕ ಕಲೆ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಮ್ಮ ನಟರಾಜ ಇದ್ದಾರೆ. ಆದಿದೇವ ಅಂತ ಕರೆಸಿಕೊಳ್ಳುವಂತಹ ನಮ್ಮ ಶಿವ ತಾಂಡವ ನೃತ್ಯದಿಂದ ಈ ಕಲೆಯನ್ನ ಸೃಷ್ಟಿ ಮಾಡಿದರು. ಇದು ಪುರಾಣದ ಹಿನ್ನೆಲೆಯಲ್ಲಿ. ಆದರೆ ನಾವು ಇತಿಹಾಸವನ್ನ, ಚರಿತ್ರೆಯನ್ನು ನೋಡಿದಾಗ ಭರತ ಮುನಿಯಿಂದ ಇದು ಆರಂಭವಾಯಿತು ಅಂತ ಹೇಳ್ತೀವಿ. ಹಾಗಾಗಿ ಇದಕ್ಕೆ ಭರತನಾಟ್ಯ ಅನ್ನುವ ಹೆಸರಿದೆ. ಡಾಕ್ಟರ್ ಹೇಳುವಂತದ್ದು ಕೆಲವು ಪಾಯಿಂಟ್ಸ್ ನೋಟ್ ಮಾಡ್ಕೊಂಡಿದ್ದೆ, ಅವರಿಗಾಗಲೇ ಹೇಳಿದ್ರು. ಅದಕ್ಕೆ ನಾನು ಚೇತಕ್ ಅವರು ಕೇಳಿದ್ರೆ ನಾನು ಇನ್ನೇನು ಹೇಳಿ. ಏಕೆಂದ್ರೆ ದೈಹಿಕ ಮತ್ತು ಮಾನಸಿಕ ಸಮತೋಲನಕ್ಕೆ ನಾಟ್ಯ ಒಂದು ಬಹುದೊಡ್ಡ ವೇದಿಕೆ, ಒಂದು ದೊಡ್ಡ ಮಾಧ್ಯಮ. ಅವರು ಹೇಳಿದಾಗೆ ಆ ಕೆಮಿಕಲ್ ರಿಲೀಸ್ ಆದಾಗ ಒತ್ತಡವನ್ನ ಕಡಿಮೆ ಮಾಡಿ ಮನಸ್ಸನ್ನ ಸಂತೋಷವನ್ನು ಉಂಟು ಮಾಡುತ್ತೆ. ಹಾಗಾಗಿ ನಾವು ನಮ್ಮ ಲಲಿತ ಕಲೆಗಳನ್ನ ಯಾಕೆ ಉಳಿಸಿಕೊಂಡು ಬಂದಿದ್ದೇವೆ ನಮ್ಮ ದೇಶದಲ್ಲಿ? ಒಂದು, ಇದು ನಮ್ಮ ಸಂಸ್ಕೃತಿಯ ಬೇರು, ಸಂಸ್ಕೃತಿಯ ಪ್ರತೀಕ. ಮತ್ತೊಂದು ದೈಹಿಕ ವ್ಯಾಯಾಮ, ಮತ್ತೊಂದು ಮಾನಸಿಕ ಸ್ಥಿಮಿತತೆ, ಸಂತೋಷಕ್ಕಾಗಿ. ಮತ್ತೊಂದು ಬಹುದೊಡ್ಡ ಉದ್ದೇಶ ಏನಿದೆ, ಅದರ ಫ್ರೂಟ್ಫುಲ್ನೆಸ್ ಏನಿದೆ ಅಂದ್ರೆ ಸಾಮಾಜಿಕ ಏಕತೆ, ಬಂಧುತ್ವದ ಹೆಚ್ಚಳಿಕೆ. ಯಾವಾಗ ನಾವು ನನ್ನ ಮನೆ ಎನ್ನುವಂತಹ 4 ಗೋಡೆಯ ಮಧ್ಯೆ ಇರ್ತೇವೋ ಆಗ ನಾನು ನನ್ನದು ಅನ್ನುವಷ್ಟೇ ನಾವು ಸೀಮಿತವಾಗಿರ್ತೀವಿ, ಬಾವಿಯ ಕಪ್ಪೆಯಾಗಿರ್ತೀವಿ. ಯಾವಾಗ ನಾವು ಸಮಾಜಕ್ಕೆ ತೆರೆದುಕೊಳ್ತಾ ಹೋಗ್ತೀವಿ ಆಗ ಎಲ್ಲ ನಮ್ಮವರು ಎನ್ನುವಂತಹ ಭಾತೃತ್ವ ಭಾವನೆ ಮೂಡಲು ಸಾಧ್ಯವಾಗುವುದು ಇಂತಹ ಲಲಿತ ಕಲೆಗಳಿಂದ. ಲಲಿತ ಕಲೆಗಳಿಗೂ ಸಾಹಿತ್ಯಕ್ಕೂ ಇರುವ ಒಂದು ದೊಡ್ಡ ವ್ಯತ್ಯಾಸ ಇರುವುದ, ಸಂಗೀತನ ನೀವು 1000 ಜನ ಕೂತ್ಕೊಂಡು ಒಟ್ಟಿಗೆ ಕೇಳ್ತೀರಾ, ಭರತನಾಟ್ಯ ಪ್ರದರ್ಶನವನ್ನ ಒಟ್ಟಿಗೆ 1000 ಜನ ಕೂತ್ಕೊಂಡು ನೋಡಬಹುದು. ಆದರೆ ಸಾಹಿತ್ಯ ಮಾತ್ರ ಒಬ್ಬರೊಬ್ಬರೇ ಓದುತ್ತದೆ. ಇದು ಮೇನ್ ಡಿಫರೆನ್ಸ್. ಬಿಟ್ಟರೆ ಇವೆಲ್ಲವೂ ನಮ್ಮ ಮನಸ್ಸನ್ನ ಸುಧಾರಿಸುವಂತಹ ಪ್ರಕ್ರಿಯೆಗಳಲ್ಲಿ ಒಂದು. ಹೇಗೆ ಒಂದು ಕಲ್ಲನ್ನ ಶಿಲ್ಪಿ ಸಣ್ಣ ಉಳಿಯಿಂದ ದೊಡ್ಡ ಉಳಿಯಿಂದ ಮೊದಲು ಆಮೇಲೆ ಸೂಕ್ಷ್ಮವಾಗಿ ಸಣ್ಣ ಉಳಿಯಿಂದ ಕೆತ್ತುತ್ತಾ ಹೋಗ್ತಾನೋ, ಅದೇ ರೀತಿ ಎಲ್ಲ ಲಲಿತ ಕಲೆಗಳು, ಚಿತ್ರಕಲೆ ಇರಬಹುದು, ಶಿಲ್ಪಕಲೆ ಇರಬಹುದು, ನಾಟ್ಯ ಇರಬಹುದು, ಸಂಗೀತವಿರಬಹುದು, ಸಾಹಿತ್ಯವಿರಬಹುದು, ಇವೆಲ್ಲವೂ ನಮ್ಮನ್ನ ಸಂಸ್ಕರಿಸ್ತಾ ನಾವು ಅದಕ್ಕೆ ತೆರೆದುಕೊಳ್ಳಬೇಕು. ಕೇವಲ ನಾವು ಈ ಮಕ್ಕಳೆಲ್ಲ ಹಿಂದೆ ಕೇಳಿಸ್ಕೊಳ್ತಾ ಇದ್ದಾರೆ ಅನ್ನುವ ಉದ್ದೇಶಕ್ಕೆ ಕಿವಿ ಮಾತಾಡಲಿದ್ದೇನೆ. ವಿದ್ಯಾಭ್ಯಾಸ ಎಷ್ಟು ಮುಖ್ಯವೋ ಮನಸ್ಸನ್ನು ಸಂಸ್ಕರಿಸುವಂತಹ ಲಲಿತ ಕಲೆಗಳು ಕೂಡ ಅಷ್ಟೇ ಮುಖ್ಯ. ವಿದ್ಯೆ ಯಾತಕ್ಕೆ ಬೇಕು? ನಾವು ಎಜುಕೇಶನ್ ಅನ್ನುವುದು ಬೇರೆ, ಶಿಕ್ಷಣ ಅನ್ನುವುದು ಬೇರೆ. ಅಂದ್ರೆ ವಿದ್ಯೆ ಅನ್ನುವುದು ನಾನಾರ್ಚನೆಗೆ ಅಂತ ತಿಳಿದುಕೊಳ್ಳದೆ ಇವತ್ತು ನಾವೇನ್ ಮಾಡ್ತಿದ್ದೀವಿ, ಮುಂದೆ ನಮ್ಗೆ ಏನೋ ತುಂಬಾ ಒಳ್ಳೇದಾಗುತ್ತೆ, ಅಧಿಕಾರ ಸಿಗುತ್ತೆ, ಅಂತಸ್ತು ಸಿಗುತ್ತೆ, ಹಣ ಸಿಗುತ್ತೆ ಅಂತ ಯಾವುದೋ ಒಂದು ಆಸೆಗಾಗಿ ಕಲಿಯುವುದು ನಿಜವಾದ ವಿದ್ಯೆಯಲ್ಲ. ಜ್ಞಾನಾರ್ಜನೆ, ನಮ್ಮನ್ನ ತಿದ್ದುವಂತಹ, ನಮ್ಮಿಂದ ಸಮಾಜಕ್ಕೆ ಏನಾದರೂ ಕೊಡುಗೆಯಾಗುವಂತಹ ವಿದ್ಯೆಯನ್ನ ಕಲಿಯಬೇಕು. ಇದರ ಜೊತೆಗೆ ನಮ್ಮನ್ನ ಸಂಸ್ಕರಿಸುವಂತಹ ಲಲಿತ ಕಲೆಗಳನ್ನ ಕಲಿಯಬೇಕು. ಇವೆರಡನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು, ಇದು ದೊಡ್ಡ ಚಾಲೆಂಜ್ ಅಲ್ವಾ ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗೆ. ಯಾಕೆಂದ್ರೆ ಪೇರೆಂಟ್ಸ್ಗೆ ಆಸೆ, ನಮ್ಮ ಮಕ್ಕಳು ಇದರಲ್ಲಿ ಎಕ್ಸೆಲ್ ಆಗಬೇಕು, ಇದರಲ್ಲಿ ಎಕ್ಸೆಲ್ ಆಗಬೇಕು ಅಂತ ಎಲ್ಲ ಆಸೆ ಇರುತ್ತೆ. ಆದ್ರೆ ವಿದ್ಯಾಭ್ಯಾಸ ಕೂಡ ಅಷ್ಟೇ ಇಂಪಾರ್ಟೆಂಟ್. ಯಾಕೆಂದ್ರೆ ರ್ಯಾಂಕ್ ಬಂದ್ರೆ ನೆಕ್ಸ್ಟ್ ಹೋಗ್ಬೋದು, IAS ಆಗ್ಬೋದು, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು. ಎರಡನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ? ಈ ಚಾಲೆಂಜ್ ಅನ್ನೋದು ಏನಿದೆ, ಇದು ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಮಕ್ಕಳಿಗೆ ಮನಸ್ಸಿಗೆ ವಿಶ್ರಾಂತಿ ಕೊಡಬೇಕು, ದೇಹಕ್ಕೆ ವಿಶ್ರಾಂತಿ ಬೇಕು. ಆಗ ಮಾತ್ರ ಅವರ ದೇಹ ಮನಸ್ಸು ಚಟುವಟಿಕೆಯಿಂದ ಇರೋದಕ್ಕೆ ಸಾಧ್ಯ. ಹಾಗಾಗಿ ದಯವಿಟ್ಟು ಪೇರೆಂಟ್ಸ್ ಅಲ್ಲಿ ನನ್ನದೊಂದು ರಿಕ್ವೆಸ್ಟ್, ಮಕ್ಕಳಿಗೆ ತುಂಬಾ ಒತ್ತಡವನ್ನ ಹಾಕಬೇಡಿ. ಅದು ಯಾವುದೇ ಕ್ಷೇತ್ರ ಇರಬಹುದು, ಅವರಿಗೆ ಅದರಲ್ಲಿ ಆಸಕ್ತಿ ಬೆಳೆಯುವ ಹಾಗೆ ಮಾಡಿ, ಅವರೇ ಅದರಲ್ಲಿ ತೊಡಗಿಕೊಳ್ಳುವ ಹಾಗೆ ಮಾಡಬೇಕು. ವಿನಃ ನೀವು ಇದು ಕಲಿಯಲೇಬೇಕು, ನೀವು ಫಸ್ಟ್ ರ್ಯಾಂಕಿಂಗ್ ಬರಬೇಕು ಅನ್ನುವಂತಹ ಒತ್ತಡವನ್ನ ಹಾಕಬೇಡಿ.
ಯಾವಾಗ ಮಕ್ಕಳಿಗೆ ಒತ್ತಡ ಜಾಸ್ತಿ ಆಗುತ್ತೋ ಅವರ ಆಕ್ಟಿವಿಟೀಸು, ಆ ಕೆಪಾಸಿಟಿ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಈ ಒಂದು ಶ್ಲೋಕ ಇದೆ ನಮ್ಮ ಸಂಸ್ಕೃತದಲ್ಲಿ, ಏತದ್ದೇಶ ಪ್ರಸೂತಸ್ಯ ಈ ಕಡೆಗೆ सब्सक्राइब बटन में
ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.